ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ರಿಯಲ್ಮಿ ಅವರು ಎರಡು ಹೊಸ ಫೋನ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ರಿಯಲ್ಮಿ C12 ಅಂತ, ರಿಯಲ್ಮಿ C15 ಅಂತ. ಈ ಒಂದು ವಿಡಿಯೋದಲ್ಲಿ ನೀವು ಒಂದು ರಿಯಲ್ಮಿ C12 ಫೋನನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ರಿಯಲ್ಮಿ C12 ಫೋನ್ ಏನಿದೆ, ಇದು C11ಗಿಂತ ಕೆಲವು ಸ್ಪೆಸಿಫಿಕೇಷನ್ಗಳನ್ನು ಅಪ್ಗ್ರೇಡ್ ಮಾಡಿ ಲಾಂಚ್ ಮಾಡಿರುವಂಥ ಫೋನ್ ಆಗಿರುವಂಥದ್ದು. ಮಚ್ ಬೆಟರ್ ಸ್ಪೆಸಿಫಿಕೇಷನು C11ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಫೋನಲ್ಲಿ ಇರುವಂಥದ್ದು. ಹಾಗಾದರೆ ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿಲ್ಲ, ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಒಂದು ಫೋನ್ 8,000ದಿಂದ 8,500 ಒಳಗೆ ಲಾಂಚ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಮೊದಲನಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯಲ್ ಇರುವಂಥದ್ದು ಮತ್ತು ಒಂದು ಸಿಮ್ ಎಜೆಕ್ಟರ್ ಪಿನ್ ಸಹ ನಿಮಗೆ ಇದರೊಳಗೆ ನೀಡಿದ್ದಾರೆ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಒಂದು ಫೋನ್ ನೋಡೋಕೆ ಸಿಗ್ತಾ ಇದೆ, ಗಮನಿಸ್ತಾ ಇದ್ದಾರೆ. ಒಂದು ಫೋನ್ನ ಪಕ್ಕಿಟ್ರೆ ಬೇರೆ ಏನೇಳೋದನ್ನು ಚೆಕ್ ಮಾಡೋದಾದ್ರೆ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ 10 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಒಂದು ಬಾಕ್ಸ್ ಒಳಗೆ ನೀಡ್ತಾ ಇರುವಂಥದ್ದು. ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ಜೊತೆಗೆ ನಿಮಗೆ ಈ ಒಂದು ಮೈಕ್ರೋ USB ಡಾಟಾ ಕೇಬಲ್ಸ್ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಏನೂ ಸಹ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಫೈನಲಿ ನೋಡ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗೆ ಇರುವಂಥ ಎಲ್ಲ ಆಕ್ಸೆಸರೀಸ್ಗಳು, ಇದನ್ನು ಬಿಟ್ಟರೆ ನಿಮಗೆ ಇನ್ನೇನು ಸಿಗೋದಿಲ್ಲ. ಫೈನಲಿ ನೋಡ್ತಾ ಇದ್ರೆ ಈ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ನೋಡೋದಕ್ಕೆ ಆಲ್ಮೋಸ್ಟ್ ರಿಯಲ್ಮಿ C11 ರೀತಿಯಲ್ಲಿ ಇರುವಂಥದ್ದು. ಒಂದು ಚೇಂಜ್ ಏನಪ್ಪ ಅಂತ ಅಂದರೆ ಈ ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು, ಅದರಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇತ್ತು ಮತ್ತು ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಅದರಲ್ಲಿ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಲಿಲ್ಲ. ಇದಿಷ್ಟನ್ನು ಬಿಟ್ಟರೆ ಲಿಟ್ರಲಿ ನೋಡೋದಕ್ಕೆ ಕಂಪ್ಲೀಟ್ಲಿ ಡಿಟ್ಟೋ ರಿಯಲ್ಮಿ C11 ರೀತಿಯಲ್ಲಿರುವಂಥದ್ದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನ್ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ ಟಿಯರ್ ಡ್ರಾಪ್ ನಾಚ್ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಇನ್ನು ಹಿಂದಕ್ಕೆ ಬಂತು ಅಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದಾಗಿರುವಂಥದ್ದು, ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ನಿಮಗೆ ಹಿಂದ್ಗಡೆ ಸಿಗ್ತಾ ಇರುವಂಥದ್ದು, ಮ್ಯಾಟ್ ಫಿನಿಶು. ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ, ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಸಹ ಹಿಂದ್ಗಡೆ ಎಲ್ಲ. ಈ ಒಂದು ಫೋನಲ್ಲಿ ಮೈಕ್ರೋ USB ಪೋರ್ಟ್ ಇರುವಂಥದ್ದು, USB Type C ನೀಡಬೇಕಿತ್ತು ಮತ್ತು 3.5mm ಹೆಡ್ಫೋನ್ ಜಾಕ್ ಇದೆ, ಒಂದು ಒಳ್ಳೆಯ ವಿಷಯ. ಜೊತೆಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಈ ಒಂದು ಫೋನ್ ಇರುವಂಥದ್ದು, ಇನ್ನೂ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೆಸೆನ್ಸ್ಗೆ ಡೀಸೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗಮನಿಸ್ತಾ ಇದ್ದೇನೆ ಅದನ್ನು. ಇನ್ನೇ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ವಾಲಿಟಿ ಡೀಸೆಂಟ್ ಆಗಿದೆ ಆಯ್ತಾ, ಚೆನ್ನಾಗಿದೆ, ಪರವಾಗಿಲ್ಲ, ಒಂದು ಪ್ರೆಸೆನ್ಸ್ಗೆ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವ್ಯೂಯಿಂಗ್ ಆ್ಯಂಗಲು ಅಷ್ಟೇ ಆಯ್ತಾ, ಡೀಸೆಂಟ್ ಆಗಿದೆ, ಕ್ರೇಜಿನಲ್ಲ, ವ್ಯೂಯಿಂಗ್ ಆ್ಯಂಗಲು ಡೀಸೆಂಟ್ ಆಗಿದೆ. ಇನ್ನು ಈ ಒಂದು ಫೋನ್ ಇರುವಂಥ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದೇ ಒಂದು ವೇರಿಯಂಟಲ್ಲಿ ಈ ಒಂದು ಫೋನ್ ಲಾಂಚ್ ಆಗಿರುವಂಥದ್ದು. 3GB ರ್ಯಾಮ್ ಮತ್ತು 32GB ಇಂಟರ್ನಲ್ ಮೆಮೊರಿ. ಒಂದ್ಸಲ ಯೋಚನೆ ಮಾಡೋದಕ್ಕೆ ಹೋದರೆ ರಿಯಲ್ಮಿ C11 ಕೂಡ ಒಂದೇ ವೇರಿಯಂಟಲ್ಲಿ ಲಾಂಚ್ ಆಗಿತ್ತು, 2GB ರ್ಯಾಮ್ ಬರೀ ಮತ್ತು 32GB. ಸೊ ನಿಮಗೆ 3GB ವೇರಿಯಂಟ್ ಬೇಕು ಅಂತಂದರೆ ಈ ಒಂದು ಫೋನ್ ತೊಗೊಬೋದು ನೀವು. ಸೊ ಇದಾದ ನಂತರ ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ ಸೇಮ್ ಪ್ರೋಸೆಸರು Helio G35 ಪ್ರೋಸೆಸರ್ ಇರುವಂಥದ್ದು. ಒಂದು ಲೋ ಎಂಡ್ ಪ್ರೋಸೆಸರ್ ಇದೆ. ಅದರಲ್ಲಿ ಗೇಮನ್ನು ಅಷ್ಟೊಂದು ಚೆನ್ನಾಗಿ ಆಡೋದಕ್ಕಾಗಲ್ಲ. ಪ್ರತಿಯೊಂದು ಗೇಮನ್ನು ಆಡ್ಬೋದು, ಬಟ್ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ, ಲೋ ಸೆಟ್ಟಿಂಗಲ್ಲಿ ನೀವು ಆಡ್ಕೊಬೇಕಾಗತ್ತೆ. ಇದು ಗೇಮಿಂಗ್ ಪ್ರೋಸೆಸರ್ ಅಂತೂ ಅಲ್ಲ, ಅಷ್ಟೊಂದು ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸೆಸರ್ ಅಂತೂ ಅಲ್ಲ ಇದು. ಸೊ G35 ಓಕೆ, ಡಿಸೆಂಟು, ಒಂದು ಲೋ ಎಂಡ್ ಪ್ರೋಸೆಸರ್. ಸೊ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅದನ್ನು ಹೇಳಿದ್ರೆ. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಒಂದು ಫೋನಲ್ಲಿ ನಿಮಗೆ 1,05,000ದಿಂದ 10,000 ಒಳಗಡೆ ಸ್ಕೋರನ್ನು ನೀಡುತ್ತೆ. ಗಮನಿಸ್ತಾ ಇದ್ದೀರಾ ಅದನ್ನ ನೀವು. ಪಬ್ಜಿಯನ್ನು ನೀವು ಏನಾದ್ರು ಆಡ್ತಿದ್ದೀರಾ ಅಂತ ಅಂದರೆ ಒಂದು ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೋದಾಯ್ತಾ, ನಿಮಗೆ ಬಂದರೆ ಲ್ಯಾಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಹೈ ಸೆಟ್ಟಿಂಗಲ್ಲಿ ಹೈ ಪರ್ಫಾರ್ಮೆನ್ಸನ್ನು ನೀವು ಪಬ್ಜಿಯಲ್ಲಿ ತೊಗೊಬೇಕು ಅಂತ ಎಕ್ಸ್ಪೆಕ್ಟ್ ಅಂತೂ ಮಾಡೋದಕ್ಕಾಗಲ್ಲ ಈ ಒಂದು ಫೋನಲ್ಲಿ. ಸೊ ಏನಕ್ಕೆ ಅಂದರೆ ಲೋ ಎಂಡ್ ಪ್ರೋಸೆಸರು. ಇದರ ನಂತರ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 13 MP ಮೇನ್ ಸೆನ್ಸರ್ ಇದಾಗಿದೆ. ಕ್ಯಾಮ್ರಾ ಸ್ಯಾಂಪಲ್ಸ್ಗಳು ಡೀಸೆಂಟ್ ಆಗಿದೆ, ಅದನ್ನು ನೋಡ್ತಾ ಇದ್ದೀರಾ ನೀವು ಆಯಿತಾ. ನಾನು ಬೆಸ್ಟ್ ಅನ್ನಲ್ಲ, ತುಂಬ ಸಖತ್ತಾಗಿದೆ ಅಂತ ಅನ್ನಲ್ಲ, ಡೀಸೆಂಟ್ ಆಗಿದೆ ಒಂದು ಪ್ರೆಸೆನ್ಸ್ಗೆ ಅಂತ ನನಗೆ ಅನ್ನಿಸ್ತು. ಇನ್ನು 2 MP ಒಂದು ಡೆಪ್ತ್ ಕ್ಯಾಮ್ರಾ ಇದೆ, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಡೆಪ್ತ್ ಸೆನ್ಸಾರು. ಇನ್ನೂ 2 MP ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು ಆಯಿತಾ. ಮ್ಯಾಕ್ರೋ ಲೆನ್ಸ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ಯೂಸ್ ಮಾಡ್ತೀರಾ ಅಂತ. ಒಂದು ಮ್ಯಾಕ್ರೋ ಲೆನ್ಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ C11ಗೆ ಕಂಪೇರ್ ಮಾಡಿದ್ರೆ. ಸೊ ಕ್ಯಾಮ್ರಾ ಕ್ವಾಲಿಟಿ ನೀವೇ ಜಡ್ಜ್ ಮಾಡ್ಬೋದು. ನಾನು ಬೆಸ್ಟ್ ಅನ್ನಲ್ಲ, ಡೀಸೆಂಟ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ ಒಂದು ಫೋನಲ್ಲಿ 5 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ನನಗೆ ಅನ್ನಿಸ್ದಂಗೆ ಓಕೆ, ಪರವಾಗಿಲ್ಲ, ಸುಮಾರಾಗಿದೆ, ಪರವಾಗಿಲ್ಲ. ಸೊ ಆ ಒಂದು ಸ್ಯಾಂಪಲ್ಸ್ನ ಕೂಡ ನೀವು ಗಮನಿಸ್ಬೋದು. ಇನ್ನೂ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಹೌದು, ಮೇಜರ್ ಚೇಂಜು C11 ಕಂಪೇರ್ ಮಾಡಿದ್ರೆ, ಮತ್ತು ಫೇಸ್ ಅನ್ಲಾಕ್ ಇರುವಂಥದ್ದು. ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ, ತುಂಬ ಫಾಸ್ಟ್ ಆಗಿದೆ. ಗಮನಿಸ್ತಾ ಇದ್ರೆ ನೀವು ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ ಒಂದು ಸೆಕ್ಯೂರಿಟಿ, ಫೇಸ್ ಅನ್ಲಾಕು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್. ಇನ್ನು ಈ ಒಂದು ಫೋನ್ ಏನಿದೆ ಇದು ಆ್ಯಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥದ್ದು. ನೋಡೋದಕ್ಕೆ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿಯಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ರಿಯಲ್ಮಿ UI ಆದರೆ ಆಯಿತಾ. ರಿಯಲ್ಮಿ UI
ಆಲ್ಮೋಸ್ಟ್ ನಿಮಗೆ ಫುಲ್ ಕಂಪ್ಲೀಟ್ಲಿ ಅಲ್ಲ, ಆಲ್ಮೋಸ್ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು ಫೋನ್ ನೀಡುತ್ತೆ ಅಂತ ನನಗೆ ಅನ್ನಿಸ್ತು. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅನ್ನೋದು, ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ನನಗೆ ಮೋಸ್ಟು ಇಂಪ್ರೆಸಿವ್ ವಿಷಯ ಅನಿಸಿದ್ದು ಇದು ಆಯಿತಾ. 6000 mAh ಕೆಪಾಸಿಟಿ ಬ್ಯಾಟ್ರಿ ನೀಡಿದರೆ, ಜೊತೆಗೆ 10 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ ಆಯಿತಾ. ಅಟ್ಲೀಸ್ಟ್ 15-18 ವ್ಯಾಟ್ ನೀಡಬೇಕಿತ್ತು ಚಾರ್ಜಿಂಗ್ ಅಡಾಪ್ಟರನ್ನು. 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ಅಂದರೆ 10 ವ್ಯಾಟಲ್ಲಿ ಚಾರ್ಜ್ ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಸ್ವಲ್ಪ ಜಾಸ್ತಿ ನೀಡಬೇಕು. ಬಟ್ 6000 mAh ಕೆಪಾಸಿಟಿ ಬ್ಯಾಟ್ರಿ ನೀಡಿರುವಂಥದ್ದು ಒಂದು ಒಳ್ಳೆಯ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ 2 ದಿನಗಳ ಕಾಲ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಬ್ಯಾಕಪ್ ನಾನು ನೀಡುತ್ತೆ. ಇನ್ನು ಬೆಲೆ ನನಗನ್ನಿಸ್ದಂಗೆ, ನಾನು ಹೇಳಿದಂಗೆ ಈ ಒಂದು ಫೋನ್ ಇನ್ನೂ ಬೆಲೆ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ 8,000-8,500 ಲಾಂಚ್ ಆಗ್ಬೋದು ಆಯಿತಾ. 8,000ಕ್ಕೆ ಈ ಒಂದು ಫೋನ್ ಓಕೆ, ಒಂದು ಒಳ್ಳೆ ಫೋನ್ ಆಗಿದೆ, ಡಿಸೆಂಟ್ ಫೋನು. ಈ ಪ್ರೈಸಲ್ಲಿ 8,000ಕ್ಕೆ ಓಕೆ ಅಂತ ಅಂತೀನಿ. ಬಟ್ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, 8,000ದಲ್ಲಿ ಫೋನ್ ತೊಗೊಳೋದಕ್ಕೆ ಹೋಗ್ಬಿಡಿ ಫಸ್ಟ್ ಆಫ್ ಆಲ್ ಆಯಿತಾ. ಸ್ವಲ್ಪ ಬಡ್ಜೆಟ್ನ ಜಾಸ್ತಿ ಮಾಡ್ಕೊಳ್ಳಿ. ಒಂದು 10,000 ರೇಂಜನ್ನು, ಒಂದು 10,000 ಬಡ್ಜೆಟ್ ಮಾಡ್ಕೊಂಬಿಟ್ಟು ಆ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ತೊಗೊಂಡು ಕೊಡೋದಾಯ್ತಾ. 10,000 ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೊಳ್ಳೆ ಫೋನ್ಗಳಿದೆ, ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಫೋನ್ಗಳು ಸಿಗ್ತವೆ ನಿಮ್ಗೆ 10,000ಕ್ಕೆ. ಬಟ್ ಇದು HD+ ಅಷ್ಟೇ ನಿಮಗೆ ಅದು. ಸೊ ನನಗನ್ನಿಸ್ದಂಗೆ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡು 10,000 ಪ್ರೈಸ್ ರೇಂಜಲ್ಲಿ ನನಗನ್ನಿಸ್ದಂಗೆ ಈ ಒಂದು ರೆಡ್ಮಿ ಪ್ರೈಮ್ ಏನಿದೆ, 9 ಪ್ರೈಮು, ಸೊ ಅದು ಒಂದು ಒಳ್ಳೆ ಫೋನ್ ಆಗಿರುವಂಥದ್ದು 10,000 ಪ್ರೈಸ್ ರೇಂಜಿಗೆ. ಸೊ ನೀವು ನನಗನ್ನಿಸ್ದಂಗೆ ಈ ಒಂದು 8,000ದಲ್ಲಿ ನಿಮ್ಗೆ 8,000ದಲ್ಲೇ ನಿಮ್ಗೆ ಫೋನ್ ಬೇಕು ಅಂತಂದರೆ ಈ ಒಂದು ಫೋನ್ 8,000ಕ್ಕೆ ಲಾಂಚ್ ಆಯಿತು ಅಂದರೆ ಓಕೆ, ಪ್ರಿಫರ್ ಮಾಡ್ಬೋದು, ಒಂದು ಆಪ್ಷನ್ನಾಗಿ ಇಟ್ಕೊಬೋದು. ನನಗನ್ನಿಸ್ದಂಗೆ ಒಂದು ಒಳ್ಳೆ ಫೀಚರ್ ಇದೆ. ಬಟ್ ಏನೋ ಒಂಥರ ಕಂಪ್ಲೀಟ್ ಫೋನಲ್ಲ ಅಂತ ನನಗನ್ಸಕ್ಕೆ ಶುರುವಾಯಿತು. ಸೊ ಓಕೆ, ಒಳ್ಳೆ ಫೋನೇ 8,000ಕ್ಕೆ ಲಾಂಚ್ ಆದರೆ. ಸೊ ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ ನಾನು ಎಷ್ಟಕ್ಕೆ ಲಾಂಚ್ ಆಗಿದೆ ಅಂತ. ಮತ್ತು ಈ ಒಂದು Realme C15 ಸಹ ಇದೆ ಆಯಿತಾ. ಅದನ್ನು ಸ್ವಲ್ಪ ದಿನದಲ್ಲಿ ನಾನು ರಿವ್ಯೂ ಮಾಡ್ತೀನಿ, ಅದಕ್ಕೂ ಕೂಡ ವೆಯ್ಟ್ ಮಾಡ್ಬೋದು ನೀವು. ಇದಿಷ್ಟು ನನ್ನ ಆನೆಸ್ಟ್ ರಿವ್ಯೂ ಒಂದು Realme C12ನ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.